ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, 1998ರಲ್ಲಿ ಸವಣೂರು ತಾಲೂಕಿನ ಯಲವಗಿ ಗ್ರಾಮದ ಗ್ರಾಮಸ್ಥರು ರೈಲ್ವೆ ಪ್ರಯಾಣಿಕರ ಸಂಘ ಕಟ್ಟಿಕೊಂಡು ಯಲವಗಿ ರೈಲ್ವೆ ಸ್ಟೇಷನ್ ಅನ್ನು ಜಂಕ್ಷನ್ ಮಾಡಬೇಕು ಮತ್ತು ಗದಗ ಮತ್ತು ಯಲವಗಿ ಮಧ್ಯೆ ನೇರ ಸಂಪರ್ಕ ಕಲ್ಪಿಸುವ ಹೊಸ ರೈಲ್ವೆ ಲೈನ್ ನಿರ್ಮಿಸಬೇಕು ಎಂಬ ಹೋರಾಟ ಪ್ರಾರಂಭಿಸಿ ಹಲವಾರು ಹೋರಾಟಗಳ ನಂತರ ಕಡೆಗೆ ರೈಲ್ವೆ ರೋಕೋ ತರದ ಚಳುವಳಿಗೆ ಬಂದು ನಿಲ್ಲುತ್ತದೆ. ಇಷ್ಟೆಲ್ಲ ಹೋರಾಟಗಳು, ಬೇಡಿಕೆಗಳು ದಶಕಗಳಿಂದ ನಡೆದ್ರು ಇದುವರೆಗೆ ಈ ಬೇಡಿಕೆ ಮಾತ್ರ ಈಡೇರಿಲ್ಲ. ಮುಂದೆ ಕೇಂದ್ರ ಸರ್ಕಾರ 2017ರಲ್ಲಿ ಗದಗದಿಂದ ಯಲವಗಿವರೆಗೆ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ 650 ಕೋಟಿ ಹಣವನ್ನು ತನ್ನ ಬಜೆಟ್ ನಲ್ಲಿ ಕಾದಿರಿಸುತ್ತದೆ ಮತ್ತು ಈ ಹೊಸ ರೈಲ್ವೆ ಲೈನಿನ ಸರ್ವೆ ಕಾರ್ಯ ಪ್ರಾರಂಭಿಸುತ್ತದೆ. ನಂತರದ ದಿನಗಳಲ್ಲಿ ಸರ್ವೆ ಕಾರ್ಯ ಪೂರ್ಣ ಆಗಿ ಮುಂದೆ ನಿರ್ಮಾಣ ಆಗಬಹುದಾದ ಹೊಸ ರೈಲ್ವೆ ಲೈನ್ ಗದಗದಿಂದ ಬಿಂಕದಕಟ್ಟಿವರೆಗೆ ಈಗಾಗಲೇ ಇರುವ ರೈಲ್ವೆ ಲೈನ್ ಮೂಲಕ ಬಂದು ಬಿಂಕದಕಟ್ಟಿಯಿಂದ ಹರ್ತಿ, ಶಿರಹಟ್ಟಿ, ಲಕ್ಷ್ಮೀಶ್ಪುರ ಮೂಲಕ ಯಲವಗಿ ತಲುಪುತ್ತದೆ. ಈ ಗದಗ ಯಲವಗಿ ಹೊಸ ರೈಲ್ವೆ ಲೈನ್ ಕಾಮಗಾರಿಗಾಗಿ 58 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ಮತ್ತು 3 ಹೊಸ ರೈಲ್ವೆ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡುವ ಯೋಜನೆ ತಯಾರಾಗುತ್ತದೆ ಮತ್ತು ಇದರ ನಿರ್ಮಾಣ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸಲಿವೆ ಎಂಬ ಒಪ್ಪಂದವಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಈ ಕಾಮಗಾರಿಗಾಗಿ ಯಾವ ಕೆಲಸಗಳು ಪ್ರಾರಂಭ ಆಗುವುದಿಲ್ಲ. ಈ ಹೊಸ ರೈಲ್ವೆ ಲೈನ್ ನಿರ್ಮಾಣದ ಕಾಮಗಾರಿಗೆ ಬೇಕಿರುವ ಭೂಮಿಯನ್ನು ಒದಗಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದೇ ಆಗಿದ್ದರೂ ಭೂಸ್ವಾಧೀನದ ಬಗೆಗಿನ ಯಾವ ಕೆಲಸಗಳು ಪ್ರಾರಂಭ ಆಗುವುದಿಲ್ಲ. ಮುಂದೆ ಈ ಭಾಗದ ಜನರ ಬೇಡಿಕೆ ಮತ್ತು ಒತ್ತಾಯಗಳು ತೀವ್ರವಾಗತೊಡಗುತ್ತವೆ. ಮುಂದೆ 2022-23ರ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಅಂದಿನ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 640 ಕೋಟಿ ಹಣವನ್ನು ಬಜೆಟ್ ನಲ್ಲಿ ಮೀಸಲಿಡುತ್ತಾರೆ. ಆದರೆ ಮುಂದೆ ಭೂಸ್ವಾಧೀನದಂತ ಯಾವ ಪ್ರಕ್ರಿಯೆಗಳು ಪ್ರಾರಂಭ ಆಗುವುದಿಲ್ಲ. ಈ ಗದಗ ಯಲವಗಿ ಮಧ್ಯೆ ಹೊಸ ರೈಲ್ವೆ ಲೈನ್ ನಿರ್ಮಾಣ ಆದರೆ ಗದಗ, ಬಾಗಲಕೋಟೆ, ವಿಜಯಪುರ ಮತ್ತು ಸೊಲ್ಲಾಪುರದ ಕಡೆಯಿಂದ ಬೆಂಗಳೂರಿಗೆ ರೈಲುಗಳಲ್ಲಿ ಪ್ರಯಾಣಿಸುವವರಿಗೆ ಅವರು ಪ್ರಯಾಣಿಸುವ ಅಂತರದಲ್ಲಿ 100 ಕಿಲೋಮೀಟರ್ ದೂರ ಕಮ್ಮಿ ಆಗಲಿದೆ. ಅಂತೆಯೇ ಅದೇ ಪ್ರಮಾಣದಲ್ಲಿ ಸಮಯವೂ ಉಳಿಯಲಿದೆ. ಜೊತೆಗೆ ಶಿರಹಟ್ಟಿ, ಲಕ್ಷ್ಮೀಶ್ವರದಂತ ಐತಿಹಾಸಿಕ ಹಿನ್ನೆಲೆ ಇರುವ ಪ್ರವಾಸಿ ತಾಣಗಳಿಗೂ ರೈಲ್ವೆ ಸಂಪರ್ಕ ಒದಗಿಸಿದಂತಾಗುತ್ತದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾಕೆ ಈ ವಿಷಯಗಳು ಇಷ್ಟು ದಿನಗಳವರೆಗೆ ಮನದಟ್ಟಾಗಲಿಲ್ಲವೋ ನನಗೆ ತಿಳಿಯುತ್ತಿಲ್ಲ. ಆದರೆ ಇದೇ ವರ್ಷ 2024ರಲ್ಲಿ ಈ ಭಾಗದ ಜನರ ದಶಕಗಳ ಹೋರಾಟಕ್ಕೆ ಫಲ ದೊರೆತಂತೆ ಕಾಣುತ್ತದೆ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪಿಂಕ್ ಬುಕ್ ನಲ್ಲಿ ಸೇರಿಸಿದೆ ಮತ್ತು ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದ 640 ಕೋಟಿ ಹಣದಲ್ಲಿ 250 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಹೊಸ ವರ್ಷ 2025ರ ಪ್ರಾರಂಭದಲ್ಲಿ ಈ ಗದಗ ಯಲವಗಿ ಹೊಸ ರೈಲ್ವೆ ಲೈನ್ ಕಾಮಗಾರಿಗೆ ಬೇಕಿರುವ ಭೂಮಿ ಅಧಿಗ್ರಹಣದ ಕೆಲಸ ಪ್ರಾರಂಭ ಆಗುವ ನಿರೀಕ್ಷೆ ಇದೆ. ಹಿಂದೆ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಘೋಷಿಸಿದ್ದಂತೆ ಗದಗ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಣಗೊಳಿಸಿ ವಿಶ್ವ ದರ್ಜೆಯ ಮಟ್ಟಕ್ಕೆ ನವೀಕರಿಸಬೇಕಾಗಿದೆ. ಹುಬ್ಬಳ್ಳಿಯಿಂದ ಗದಗ ಮಾರ್ಗವಾಗಿ ರಾತ್ರಿ ವೇಳೆ ಸೊಲ್ಲಾಪುರ ಮತ್ತೆ ಹೈದರಾಬಾದ್ ಕಡೆಗಳಿಗೆ ರೈಲುಗಳನ್ನು ಓಡಿಸಬೇಕಾಗಿದೆ ಮತ್ತು ಗದಗ ಬಾಗಲಕೋಟೆ ಮಧ್ಯೆ ಓಡುತ್ತಿರುವ ಸಾಮಾನ್ಯ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ. ಈ ಗದಗ ಯಲವಗಿ ಮಧ್ಯೆ ಹೊಸ ರೈಲ್ವೆ ಲೈನ್ ಕಾಮಗಾರಿ ಮುಗಿದು ಯಲವಗಿ ಸ್ಟೇಷನ್ ಜಂಕ್ಷನ್ ಆದರೆ ಹುಬ್ಳಿ ಜಂಕ್ಷನ್ ನಲ್ಲಿ ರೈಲುಗಳ ಒತ್ತಡ ತಗ್ಗುತ್ತದೆ ಮತ್ತು ಜನಸಾಮಾನ್ಯರಿಗೆ ಸಮಯವೂ ಉಳಿತಾಯವಾಗುತ್ತದೆ. ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ನ ಅಡಿಯಲ್ಲಿ ಬರುವ ಗದಗ ಯಲವಗಿ ಹೊಸ ರೈಲ್ವೆ ಲೈನ್ ಕಾಮಗಾರಿಯನ್ನು ಹುಬ್ಬಳ್ಳಿ ಡಿವಿಷನ್ ಅವರು ಇದರ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸಲಿದ್ದಾರೆ. ಮಧ್ಯ ಕರ್ನಾಟಕದ ಪ್ರಮುಖ ರೈಲ್ವೆ ಯೋಜನೆಗಳಲ್ಲಿ ಒಂದಾದ ಗದಗ, ಬಿಂಕದಕಟ್ಟಿ, ಶಿರಹಟ್ಟಿ, ಲಕ್ಷ್ಮೀಶ್ವರ, ಯಲವಗಿ ಮಧ್ಯೆ ಹೊಸ ರೈಲ್ವೆ ಲೈನ್ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಈ ಭಾಗದ ಜನರ ದಶಕಗಳ ಹಿಂದಿನ ಬೇಡಿಕೆಯನ್ನು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೂರ್ಣಗೊಳಿಸಲಿ ಎಂದು ಒತ್ತಾಯಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.